ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ಆದಿಕವಿ ಪಂಪನ ಕಾಲ, ದೇಶ, ಆಶ್ರಯಗಳನ್ನು ಹಾಗೂ ಕೃತಿಗಳು, ಅವರ ಮನೆತನ, ಗುರುಗಳ ಬಗ್ಗೆ ಎಲ್ಲ ತಿಳಿದುಕೊಳ್ಳೋಣ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಪಂಪ ಕನ್ನಡದ ಆದಿಕವಿ. ಪಂಪನ ಕಾಲ 10ನೆಯ ಶತಮಾನವೆಂದು ಗುರುತಿಸಲಾಗಿದೆ. ಪಂಪನಿಗೂ ಪೂರ್ವದಲ್ಲಿ ಅನೇಕ ಕವಿಗಳಿದ್ದು ಅವರಿಂದ ಕೃತಿ ರಚನೆಯಾಗಿರುವುದು ತಿಳಿದು ಬರುತ್ತದೆಯೇ ಹೊರತು ಅವುಗಳು ಪೂರ್ಣ ಪ್ರಮಾಣದ ಕೃತಿಗಳಾಗಿ ದೊರೆತಿಲ್ಲ. ದೊರೆತಿರುವ ಶಾಸ್ತ್ರಗ್ರಂಥಗಳಲ್ಲೋ ಅಥವಾ ಓಲೆಗರಿಗಳಲ್ಲೂ ಉಲ್ಲೇಖವಿರುವಂತಹ ಕವಿಗಳ ಅಥವಾ ಪದ್ಯ ಭಾಗಗಳನ್ನು ನೋಡಿದಾಗ ಪಂಪನಿಗಿಂತಲೂ ಮೊದಲೇ ಕನ್ನಡದಲ್ಲಿ ಕಾವ್ಯ ರಚನೆಯಾಗಿರಬಹುದೆಂದು ಊಹಿಸಬಹುದಾಗಿದೆ. ಇಂತಹ ಸಂದರ್ಭದಲ್ಲಿ ಕಾವ್ಯ ರಚನೆ ಮಾಡಿ ಮಹಾಕವಿ ಎಂದೆನಿಸಿಕೊಂಡಂತಹ ಪಂಪನ ಕಾಲ, ದೇಶ, ಆಶ್ರಯ, ಅವನ ಕೃತಿಗಳನ್ನು ಕುರಿತು ಪರಿಚಯವನ್ನು ಮಾಡಿಕೊಳ್ಳುವ. ಅವನ ಕಾಲ ಆದಿಪುರಾಣದ ಈ ಕಂದದ ಸಾಲುಗಳು ಪಂಪನ ಜನನವಾಗಿದ್ದು ದುಂದುಬಿ ನಾಮ ಸಂವತ್ಸರದಲ್ಲಿ ಎಂದು ಆ ಕಂದದ ಸಾಲುಗಳಲ್ಲಿ ಸ್ಪಷ್ಟಪಡಿಸುವಂಥದ್ದು. ಇನ್ನು ಕ್ರಿಸ್ತಶಕ 942 ಅಕ್ಟೋಬರ್ 19ಕ್ಕೆ ಹೊಂದುವುದಕ್ಕೆಂದು ಎ. ವೆಂಕಟ ಸುಬ್ಬಯ್ಯನವರು ಹೇಳಿರುವಂಥದ್ದು. ಎಂ. ಗೋವಿಂದ ಪೈಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇಷ್ಟರಲ್ಲಾಗಲೇ ಪಂಪ ಅರಿಕೇಸರಿಯ ಆಸ್ಥಾನದಲ್ಲಿದ್ದ. ಅಲ್ಲಿ ಕವಿತಾ ಗುಣಾರ್ಣವ ಎಂಬ ಬಿರುದನ್ನು ಪಡೆದಿದ್ದ. ಪಂಪನು ಆದಿಪುರಾಣವನ್ನು ಕ್ರಿಸ್ತಶಕ 942ರಲ್ಲಿ 3 ತಿಂಗಳ ಅಲ್ಪಾವಧಿಯೊಳಗೆ ರಚಿಸಿದ ಮೇಲೆ ಅರಿಕೇಸರಿಯ ಕೋರಿಕೆಯಂತೆ ಪಂಪ ಭಾರತವನ್ನು ರಚಿಸಲು ತೊಡಗಿರಬೇಕು. ಇದೆಲ್ಲ ಕೂಡ ಅತ್ಯಂತ ನಿಖರವಾದ ಆಧಾರಗಳು ದೊರೆಯದಿದ್ದರೂ ಪಂಪ 10ನೆಯ ಶತಮಾನಕ್ಕೆ ಸೇರಿದಂತಹ ಕವಿ ಎಂದು ಭಾವಿಸಬಹುದಾಗಿದೆ. ಇನ್ನು ದೇಶ, ಮನೆತನ, ಗುರುವಿನ ಬಗ್ಗೆ ನೋಡಿದಾಗ ಪಂಪನ ಪೂರ್ವಜರು ವೆಂಗಿಮಂಡಲ ಪ್ರಾಂತ್ಯದವರು. ವೆಂಗಿಮಂಡಲದ ಪ್ರಸಿದ್ಧವಾದ ಅಗ್ರಹಾರ ಇದಾಗಿದ್ದು ಅದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಗೆ ಸೇರಿದ ಬಾಪಟ್ಲ ತಾಲೂಕಿನ ವೆಂಗಿಪುರ ಎಂದು ಇತಿಹಾಸ ತಜ್ಞರು ತಿಳಿಸಿರುತ್ತಾರೆ. ಇಲ್ಲಿನ ಶ್ರೋತ್ರಿಯ ಬ್ರಾಹ್ಮಣ ಕುಟುಂಬದಲ್ಲಿ ಒಂದು ಪಂಪನ ಪೂರ್ವಜರ ಕುಟುಂಬ. ಇವರು ಜಮದಗ್ನಿ ಪಂಚಾಶ್ರೇಯ ಪ್ರವರದ ಶ್ರೀವತ್ಸ ಗೋತ್ರಕ್ಕೆ ಸೇರಿದ ಕಮ್ಮೆ ಬ್ರಾಹ್ಮಣರು. ಬಹುಶಃ ಕನ್ನಡ ಮಾತೃಭಾಷೆಯ ಯಜುರ್ವೇದಿಗಳು. ಪಂಪನಿಗೆ ತನ್ನ ಮನೆತನದ ಹಿರಿಯನೆಂದು ಗುರುತಿಸಲು ಸಾಧ್ಯವಾಗಿರುವುದು ಮಾಧವ ಸೋಮಯಾಜಿ ಎನ್ನುವವನು. ಮಾಧವ ಸೋಮಯಾಜಿಯ ಮಗ ಅಭಿಮಾನ ಚಂದ್ರ. ಅಭಿಮಾನಚಂದ್ರನ ಮಗ ಕೋಮರಯ್ಯ ಅಥವಾ ಕುಮಾರಯ್ಯ. ಕೋಮರಯ್ಯನ ಮಗನೇ ಪಂಪನ ತಂದೆಯಾದ ಭೀಮಪ್ಪಯ್ಯ. ಈತನ ಪತ್ನಿ ಅಬ್ಬಣಬ್ಬೆ. ಭೀಮಪ್ಪಯ್ಯ ಹುಟ್ಟಿನಿಂದ ಬ್ರಾಹ್ಮಣನಾಗಿಯೂ ಕುಲದಲ್ಲಿ ಮೇಲಾದ ಬ್ರಾಹ್ಮಣ ಕುಲಕ್ಕೆ ಒಪ್ಪುವ ಧರ್ಮ ಎಂದರೆ ಜೈನ ಧರ್ಮವೇ ಎಂದು ನಂಬಿ ಆ ಧರ್ಮವನ್ನೇ ಅವಲಂಬಿಸಿದನು. ಈ ದಂಪತಿಗಳಿಗೆ 2 ಗಂಡು ಮಕ್ಕಳು. ಇವರೇ ಪಂಪ ಮತ್ತು ಜಿನವಲ್ಲಭ. ಪಂಪನ ಅಜ್ಜನ ಕಾಲದಲ್ಲಿ ಅವರು ಬನವಾಸಿಗೆ ಎಂದರೆ ಈಗಿನ ಉತ್ತರ ಕನ್ನಡದ ಧಾರವಾಡದ ಪ್ರಾಂತ್ಯಕ್ಕೆ ವಲಸೆ ಬಂದು ಅಲ್ಲಿಯೇ ನೆಲೆಸಿರಬಹುದು. ಪಂಪನ ತಂದೆ ತಾನು ನಂಬಿದ ಜೈನ ಧರ್ಮದ ಸಂಸ್ಕಾರಗಳನ್ನೇ ಮಕ್ಕಳಿಗೂ ಕಲಿಸಿರಬಹುದು ಎಂದು ಊಹಿಸಬಹುದು. ಪಂಪನ ಗುರುಪರಂಪರೆಯನ್ನು ಆದಿಪುರಾಣದಿಂದ ಗುರುತಿಸಬಹುದಾಗಿದೆ. ಶ್ರೀಮತ್ಸಮಂತ ಭದ್ರಸ್ವಾಮಿಗಳ, ಜಗತ್ಪ್ರಸಿದ್ಧ ಕವಿ ಪರಮೇಷ್ಠಿ ಸ್ವಾಮಿಗಳ, ಪೂಜ್ಯವಾದ ಸ್ವಾಮಿಗಳ, ಆರ್ಯಾನುತಗೃತ ಪಿಂಚಾಚಾರ್ಯ, ಜಟಾಚಾರ್ಯ, ಶ್ರುತ ಕೀರ್ತಾಚಾರ್ಯ, ಪುರಸ್ಸರವಾಚಾರ್ಯ ಪರಂಪರೆಯೆಂದು ಆದಿಪುರಾಣದ ಆರಂಭದಲ್ಲಿಯೇ ಪೂರ್ವಾಚಾರ್ಯರನ್ನು ಸ್ಮರಿಸುತ್ತಾನೆ.
ಇನ್ನು ಅವರ ಆಶ್ರಯವನ್ನು ನೋಡಿದರೆ ಪಂಪನ ಆಶ್ರಯದಾತ ಚಾಲುಕ್ಯ ವಂಶದ ಅರಸು ಇಮ್ಮಡಿ ಅರಿಕೇಸರಿ. ಇಮ್ಮಡಿ ನರಸಿಂಹ ಮತ್ತು ಚಾಕವ್ಯೆಯ ಮಗ. ಈತ ರೇವಕ ನಿಮ್ಮಡಿ ಎನ್ನುವಾಕೆಯನ್ನು ಹಾಗೂ ರಾಷ್ಟ್ರಕೂಟ ಮನೆತನಕ್ಕೆ ಸೇರಿದ ಲೋಕಾಂಬಿಕೆಯನ್ನು ವಿವಾಹವಾಗಿದ್ದೆನ್ನುವುದು ವೇಮುಲವಾಡ ಶಾಸನ ಹಾಗೂ ಪರಭಣಿ ತಾಮ್ರಪಟದ ಆಧಾರದಿಂದ ತಿಳಿದುಬರುತ್ತದೆ. ಅರಿಕೇಸರಿಗೆ ಸಾಮಂತ ಚೂಡಾಮಣಿ, ಉದಾತ್ತ ನಾರಾಯಣ, ಆರೂಢ ಸರ್ವಜ್ಞ, ಗುಣಾರ್ಣವ ಎನ್ನುವ ಬಿರುದುಗಳಿದ್ದವು. ಇವು ಪಂಪ ಭಾರತದಲ್ಲಿ ಅರ್ಜುನನ ಹಿರಿಮೆಯನ್ನು ತಿಳಿಸುವಾಗ ಪಂಪ ಉಲ್ಲೇಖಿಸಿರುವುದು ಕಂಡುಬರುತ್ತದೆ. ಪಂಪ ಅರಿಕೇಸರಿಯ ಆಶ್ರಯದಲ್ಲಿ ಯೋಧನಾಗಿಯೋ ಅಥವಾ ದಂಡನಾಥನಾಗಿಯೋ ಸೇರಿದ್ದಿರಬಹುದು. ಇಂತಹ ಊಹೆಗೆ ಪ್ರಮುಖ ಕಾರಣವೆಂದರೆ ಪಂಪ ಭಾರತದಲ್ಲಿನ ಯುದ್ಧ ವರ್ಣನೆಯ ವಿವರಗಳು. ಪಂಪ ಆದಿಪುರಾಣದಂತಹ ಕಾವ್ಯವನ್ನು ಬರೆದು ಮುಗಿಸಿದ ಮೇಲೆ ತನ್ನ ಆಶ್ರಯದಾತನ ಮೇಲಿದ್ದ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ದಾನೋ ಎನ್ನುವ ರೀತಿಯಲ್ಲಿ ಅರಿಕೇಸರಿಯನ್ನು ಅರ್ಜುನನೊಂದಿಗೆ ಸಮೀಕರಿಸಿ ಕಾವ್ಯ ರಚಿಸಿದ. ಪಂಪ ಭಾರತ ಕೃತಿಯನ್ನು ನೋಡಿ ಸಂತಸಗೊಂಡ ಅರಿಕೇಸರಿ ಪಂಪನಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಸಿ ಅನೇಕ ಗ್ರಾಮಗಳನ್ನು, ಪಶು ಸಂಪತ್ತನ್ನು, ದಾಸಿಯರನ್ನು, ಬೆಲೆ ಬಾಳುವ ವಸ್ತ್ರ, ಒಡವೆ, ಪಂಚರತ್ನಗಳನ್ನು ನೀಡಿ ಸನ್ಮಾನಿಸಿ ಧರ್ಮಪುರ ಎನ್ನುವ ಅಗ್ರಹಾರವನ್ನು ಪಂಪನಿಗೆ ನೀಡಿ ಆತನು ಆತನ ಸಂತತಿಯವರು ಅನುಭವಿಸುವಂತೆ ತಾಮ್ರಶಾಸನ ಬರೆಸಿ ದಾನ ಮಾಡಿದನು. ಕೃತಿಗಳು. ಪಂಪ ರಚಿಸಿರುವಂತಹ ಕೃತಿಗಳು 2. ಅವು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಪಂಪ ಭಾರತ ಈ 2 ಕಾವ್ಯಗಳು ಚಂಪುವಿನಲ್ಲಿ ರಚನೆಯಾಗಿವೆ. ಆದಿಪುರಾಣ 19 ಆಶ್ವಾಸವನ್ನು ಹೊಂದಿದೆ. ಸುಮಾರು 1630 ಪದ್ಯಗಳಿದ್ದು ಅವು ಕಂದ ಮತ್ತು ಖ್ಯಾತ ಕರ್ನಾಟಕಗಳೆಂದೇ ಹೆಸರಾಗಿರುವ 6 ವೃತ್ತಗಳನ್ನು ಹೊಂದಿದೆ. ಮಧ್ಯದಲ್ಲಿ ಕೆಲವೆಡೆ ರಗಳೆ ಮತ್ತು ದೇಶೀಯ ಛಂದಸ್ಸುಗಳನ್ನು ಕವಿ ಬಳಸಿದ್ದಾನೆ. ಆದಿಪುರಾಣದಂತಹ ಬೃಹತ್ ಕೃತಿಯನ್ನು ಕೇವಲ 3 ತಿಂಗಳಲ್ಲಿ ಮುಗಿಸಿದನೆಂದು ಕವಿ ಹೇಳಿಕೊಂಡಿದ್ದಾನೆ. ಜೈನ ಸಂಪ್ರದಾಯದ 24 ಜನ ವರ್ತಮಾನ ಕಾಲದ ತೀರ್ಥಂಕರದಲ್ಲಿ ಮೊದಲನೆಯವನಾದ ವೃಷಭನಾಥ ಅಥವಾ ಆದಿತೀರ್ಥಂಕರನ ಚರಿತ್ರೆಯನ್ನು ಇಲ್ಲಿ ನಿರೂಪಿಸಲಾಗಿದೆ. ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತ ಪಂಪ ರಚಿಸಿದ ಮತ್ತೊಂದು ಚಂಪೂ ಕಾವ್ಯ. ಈ ಕಾವ್ಯದಲ್ಲಿ 14 ಆಶ್ವಾಸಗಳಿದ್ದು ಸುಮಾರು 1909 ಪದ್ಯಗಳನ್ನು ಹೊಂದಿದೆ. ಆದಿಪುರಾಣದಂತೆಯೇ ಇಲ್ಲಿಯೂ ಕಂದ, ವೃತ್ತ, ರಗಳೆ, ಪಿರಿಯಕ್ಕರಗಳನ್ನು ಕಾಣಬಹುದಾಗಿದೆ. ಪಂಪ ಈ ಕಾವ್ಯವನ್ನು 6 ತಿಂಗಳಲ್ಲಿ ಬರೆದದ್ದಾಗಿ ತಿಳಿಸುತ್ತಾನೆ. ವ್ಯಾಸ ಭಾರತದ ಕಥೆಯನ್ನು ಆಧಾರವಾಗಿರಿಸಿಕೊಂಡು ಅರ್ಜುನನ ಚರಿತ್ರೆಯನ್ನು, ಆತನ ವೃತ್ತಿಯನ್ನು ಎದ್ದು ತೋರುವ ರೀತಿಯಲ್ಲಿ ಈ ಕಾವ್ಯವನ್ನು ರಚನೆಯಾಗಿದೆ. ಅದಕ್ಕೆ ಕಾರಣ ಅವನು ಅರಿಕೇಸರಿಯನ್ನೇ ಅರ್ಜುನನ ಮೂಲಕ ಕಾವ್ಯದ ನಾಯಕನನ್ನಾಗಿ ಮಾಡಿ ತನ್ನ ಪ್ರಭುವಿನೊಡನೆ ತನಗಿದ್ದ ಸ್ನೇಹವನ್ನು ಶಾಶ್ವತವಾಗಿರುವಂತೆ ನಿರೂಪಿಸಿರುವ ಸುಂದರ ಕಾವ್ಯವಾಗಿ ಪಂಪ ಭಾರತ ಜನ ಮಾನಸದಲ್ಲಿ ನೆಲೆ ನಿಂತಿದೆ. ಇದಿಷ್ಟು ಪಂಪನ ಪರಿಚಯವಾಗಿದೆ. ಧನ್ಯವಾದಗಳು ಸ್ನೇಹಿತರೆ.